ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸುಮಾರು 5 ಕಂತುಗಳಾದರೂ ನೀವು ಪಡ್ಕೊಳ್ತಾ ಇದ್ರಿ, ಅಂದರೆ 10,000 ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ರಿ. ಆದರೆ ಎಲ್ಲ ಮಹಿಳೆಯರಿಗಂತೂ ಜಮಾ ಆಗೋದಿಲ್ಲ, ಇದು ಖಂಡಿತವಾಗ್ಲೂ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಆಹಾರ ಇಲಾಖೆ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ನೋಡಿನೇ ನಿಮಗೆ ಸಾಕಾಗ್ತಾ ಇದೆ. ಯಾಕಂದರೆ ಹೊಸ ರೂಲ್ಸ್ಗಳನ್ನು ತರ್ತಾನೆ ಇರೋದು, ಹಾಗೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾನೆ ಇರೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ? 10,000 ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಸತತವಾಗಿ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 10,000 ಯಾವ ಕಂತುಗಳು ಯಾವ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಅನ್ನಭಾಗ್ಯದಲ್ಲಿ 2 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಅನ್ನಭಾಗ್ಯದಲ್ಲಿ ಕಿಟ್ ವಿತರಣೆ ಯಾವಾಗಿನಿಂದ ಆಗ್ತಾ ಇದೆ, ಅಥವಾ ಅಕ್ಕಿನೇ ಕೊಡಲಿಕ್ಕೆ ಇನ್ನು ಮುಂದೆನೂ ಕೂಡ ಸ್ಟಾರ್ಟ್ ಮಾಡ್ತಾರಾ, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ರೇಷನ್ಸ್ ಕಾರ್ಡ್ಗಳು ನಿಮ್ಮ ಹತ್ರ ಇದ್ದಿದ್ದೆ ಆದರೆ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ತಪ್ಪದೇ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಇಷ್ಟ, ಇಂಪಾರ್ಟೆಂಟ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ, ನಂಬಿಕೆ ಇದೆ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಇನ್ನು ಡಿಸೆಂಬರ್ ತಿಂಗಳನ್ನು ಕೂಡ ನಾವು ಹಿಡಿಬೇಕಾಗತ್ತೆ. ಹೌದು, ಆಗಸ್ಟ್ ತಿಂಗಳದು 23ನೇ ಕಂತಿನ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿರತಕ್ಕಂತಹ ಕಾರಣಕ್ಕಾಗಿ ಅದು ಕೂಡ ಜಮಾ ಆಗ್ತಾ ಇದೆ. ಇದು ಒಂದು ಕಂತ ಆದರೆ ಇನ್ನು ಸೆಪ್ಟೆಂಬರ್ ತಿಂಗಳದ 24ನೇ ಕಂತಿನ ಹಣ ಅದು ಕೂಡ ಇದೇ ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇದೆ ಕಣ್ರಿ. ಹೌದು, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರೀ 1 ಕಂತಿನ ಹಣ ಬಿಡುಗಡೆ ಮಾಡಿಕೊಂಡಿಲ್ಲ, 2 ಕಂತಿನ ಹಣವನ್ನು ಅಂದರೆ 5,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ. 2,500 ಕೋಟಿ ಒಂದು ಕಡೆ ಆದರೆ ಇನ್ನೊಂದು 2,500 ಕೋಟಿ ಇನ್ನೊಂದು ಕಡೆ. ಹಾಗಾಗಿ 2 ಕಂತುಗಳನ್ನಾದರೂ ಇಲ್ಲಿ ಸರ್ಕಾರ ರಿಲೀಸ್ ಮಾಡಿಕೊಂಡಿದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ 2 ಕಂತುಗಳು ಜಮಾ ಆಗ್ತವೆ. ಇದರ ಜೊತೆಗೇನೆ 25ನೇ ಕಂತಿನ ಹಣ, ಅಕ್ಟೋಬರ್ ತಿಂಗಳ ಹಣ ಇದು ಕೂಡ ಪೆಂಡಿಂಗ್ ಉಳಿದಿದೆ. ಜೊತೆಗೆ ಈಗಾಗಲೇ ಮುಗಿತಲ್ವ ನವೆಂಬರ್ ತಿಂಗಳು, ಇದು ಕೂಡ 26ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಈ 4 ಕಂತುಗಳ ಜೊತೆಗೆ ಈ 24ನೇ ಕಂತನ್ನು ಹಾಕ್ತಾ 27ನೇ ಕಂತು ಅಂದರೆ ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿಯುತ್ತೆ ಸದ್ಯಕ್ಕೆ. ಯಾಕಂದರೆ ಈ ತಿಂಗಳಲ್ಲಿ ಕೂಡ ಈಗ ಡಿಸೆಂಬರ್ ಪ್ರಾರಂಭವಾಗಿದೆ, ಅರ್ಧಕ್ಕರ್ಧ ಮುಗೀತಂತ ಅಂದ್ಕೊಂಡಿದ್ದೆ, ಆದರೆ ಇದು ಕೂಡ ಜಮಾ ಆಗಲೇಬೇಕಲ್ವಾ. ಹಾಗಾಗಿ 5 ಕಂತಿನ ಹಣವನ್ನು 10,000 ದುಡ್ಡನ್ನು ಸರ್ಕಾರ ಕೊಡಬೇಕಾಗಿದೆ. ಈ ಒಂದು 4 ಕಂತಿಗೆ 10,000 ಕೋಟಿ ಹಣವನ್ನು ಬೇಕಾಗತ್ತೆ. 1 ಕಂತಿಗೆ ಜಮಾ ಆಗಬೇಕಂದ್ರೆ 2,500 ಕೋಟಿ ಬೇಕು, 2 ಕಂತಿಗೆ 5,000 ಕೋಟಿ ಬೇಕು, 4 ಕಂತಿಗೆ 10,000 ಕೋಟಿ ಬೇಕು. ಹಾಗೆ ಇನ್ನು 5 ಕಂತಿಗಾಗಿ 12,500 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿಕೊಳ್ಬೇಕು. ಅದರಲ್ಲಿ 5,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿಕೊಂಡಾಗಿದೆ. ಈಗ ನೀವು 1 ಕಂತನ್ನು ಪಡ್ಕೊಂಡಾಗಿದೆ, ಅದರಲ್ಲಿ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ. ಇನ್ನು 24ನೇ ಕಂತಿನ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗತ್ತೆ ಇದೇ ತಿಂಗಳಲ್ಲಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು, ನಂಬಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲ ಮಹಿಳೆಯರಿಗೂ ಕೂಡ ಬರೋದಿಲ್ಲ, ಇದು ನಿಮ್ಮ ಗಮನದಲ್ಲಿರಲಿ. ಈಗಾಗಲೇ ಸಾಕಷ್ಟು ರೂಲ್ಸ್ಗಳಿದ್ದಾವೆ, ಅದರಲ್ಲಿ ಬೇಸಿಕ್ ನಿಮಗೆ ಗೊತ್ತಿದೆ. GST ಪೇಯರೋ, ಇನ್ಕಮ್ ಟ್ಯಾಕ್ಸ್ ಪೇಯರೋ ಇದೆಲ್ಲವೂ ಕೂಡ ಗೊತ್ತಿದೆ. ಸರ್ಕಾರಿ ನೌಕರಸ್ಥರು ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದರೆ ಅವ್ರದ್ದು ಕೂಡ ರದ್ದಾಗತ್ತೆ. ಇನ್ನು ಹೆಚ್ಚಾನೆಚ್ಚು ದೊಡ್ಡ ಮನೆಗಳು, ವಾರ್ಷಿಕ ಆದಾಯ ಹೆಚ್ಚಾಗಿದೆ, ಹೊಲಗದ್ದೆಗಳಿದ್ದಾವೆ, ಅಥವಾ ಮನೆ ಮುಂದೆ ಕಾರುಗಳನ್ನು ನಿಲ್ಲಿಸಿದಿರಿ, ಸಿಕ್ಕಾಪಟ್ಟೆ 4 ವೀಲರ್ ವಾಹನಗಳನ್ನು ಖರೀದಿ ಮಾಡಿದಿರಿ, ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಇದೆ, ಇಂಥದ್ದು ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಹೋಗಿರುತ್ತೆ. ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತದೆ. ಇನ್ನು ಹೊಲ ಗದ್ದೆಗಳು, ಮನೆಗಳ ಬಗ್ಗೆ ಕಂದಾಯ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿರ್ತದೆ. ಅದರಲ್ಲಿ ಮೊನ್ನೆ UHID ನಂಬರ್ ಜನರೇಟ್ ಮಾಡಿ ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಕೊಟ್ಟರಲ್ವ, ಜಾತಿ ಗಣತಿಯ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ, ಎಷ್ಟು ಜನರ ಶಿಕ್ಷಣ ಆಗಿದೆ, ಎಷ್ಟು ಜನರ ಸರ್ಕಾರಿ ನೌಕರಸ್ಥರಿದ್ದಾರೆ, ವಾಹನಗಳೆಷ್ಟಿದ್ದಾವೆ, ಹೊಲಗದ್ದೆಗಳೆಷ್ಟಿದ್ದಾವೆ, ಮನೆ ಎಷ್ಟು ದೊಡ್ಡದಿದೆ, ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ, ಇಂತಹದ್ದನ್ನೆಲ್ಲ ಸರ್ಕಾರ ಸಂಗ್ರಹಿಸಿಕೊಂಡು ಸರ್ಕಾರಕ್ಕೆ ತಿಳಿಸುವಂತಹ ಕೆಲಸ ಮೊನ್ನೆ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತಕ್ಕಂಥದ್ದನ್ನು ಆಹಾರ ಇಲಾಖೆ ಡಿಸೈಡ್ ಮಾಡುತ್ತೆ. ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೇ ಇರೋಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ ಸ್ನೇಹಿತರೆ.
ಯಾಕಂದರೆ ನಿಮ್ಮ ಅಕೌಂಟ್ಗಳೇ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ನಿಮಗೆ ದುಡ್ಡು ಸರ್ಕಾರ ಎಲ್ಲಿಂದ ಹಾಕಬೇಕು? ಹೌದು, ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದ್ದರೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ ಅಥವಾ ಇನ್ನಿತರ ದುಡ್ಡು ಜಮಾ ಆಗುತ್ತೆ. ಪಿಂಚಣಿ ಕೂಡ ಜಮಾ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿರೋದಿಲ್ಲ, ಅದು ಡೆಡ್ ಅಕೌಂಟ್ ಆಗಿರುತ್ತೆ. ಯಾಕಂದರೆ ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸಿರೋದಿಲ್ಲ. ಡೆಬಿಟು ಕ್ರೆಡಿಟು ಬಹಳಷ್ಟು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ಗಳಿಗೆ ನೀವು ವಹಿವಾಟನ್ನೇ ಮಾಡೋದಿಲ್ಲ. ಅಂದರೆ ನೀವು ಅಕೌಂಟ್ ಅಲ್ಲಿ ಓಪನ್ ಮಾಡಿದಿರ ಅಂದ ಬಳಿಕ ಅಲ್ಲಿ ನೀವು ಏನು ಮಾಡಬೇಕು, ದುಡ್ಡನ್ನು ಹಾಕಿ ತೆಗೆದು ಮಾಡಬೇಕು. ಆಗ ಮಾತ್ರ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರುತ್ತೆ. ಬಹಳ ದಿನದಿಂದ ಅದನ್ನು ಯೂಸೇ ಮಾಡಲಿಲ್ಲ ಅಂದರೆ ಇದನ್ನು ಯಾರೂ ಯೂಸ್ ಮಾಡ್ಕೊಳ್ತಾ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅದನ್ನು ಓಪನ್ ಮಾಡ್ಕೊಳ್ಬೇಕು. ನೀವು ಈ KYC ಮಾಡಿಸ್ಕೊಳ್ಬೇಕು. 1,000 ಅಥವಾ 2,000 ದುಡ್ಡನ್ನು ಹಾಕಿ ತೆಗೆದ್ರೆ ಮತ್ತೆ ಓಪನ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ನಿಮಗೆ ಇಂತಹ ಎಲ್ಲ ಸ್ಕೀಮ್ಸ್ಗಳ ದುಡ್ಡು ಜಮಾ ಆಗುತ್ತೆ. ಆದರೆ ನೀವು ಮೇಲಿಂದ ಮೇಲಕ್ಕೆ ದುಡ್ಡನ್ನು ಜಮಾ ಮಾಡೋದು ತೆಗೆದು ಮಾಡ್ತಾ ಇರಬೇಕು. ಆಗ ಮಾತ್ರ ಅಕೌಂಟು ನಿಮ್ಮದು ಚಾಲ್ತಿಯಲ್ಲಿ ಇರುವಂಥದ್ದು. ಇನ್ನು ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ, ರೇಷನ್ನೇ ತೆಗೆದುಕೊಳ್ತಾ ಇಲ್ಲ. ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ, ನಮಗೆ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಅಂತ. ಅದರಲ್ಲಿ ಸರ್ಕಾರ ನಿಮಗೆ ಗೊತ್ತಿದೆ, ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ ಅಂತ ಈ ರೀತಿ ರೇಷನ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಏನು ಕಾಂಗ್ರೆಸ್ ಪಕ್ಷ ಬಂದಿದೆ ನೋಡಿ, ಆವಾಗಿನಿಂದ ಅವಕಾಶನೇ ಕೊಡ್ತಾ ಇಲ್ಲ. ಇನ್ನು ಈ ಗ್ಯಾರಂಟಿ ಯೋಜನೆಗಳು ಮುಗಿದ ಮೇಲೇ ನಮಗೆ ರೇಷನ್ ಕಾರ್ಡ್ಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಕೊಡುವಂಥದ್ದು ಬಹುತೇಕ ಡೌಟು. ಸದ್ಯಕ್ಕೆ ಇನ್ನೂವರೆಗೂ ಕೂಡ ಬಿಡ್ತಾ ಇದ್ರು, ಬರೀ ಹೆಸರು ಚೇಂಜು, ಹೆಸರು ಸೇರ್ಪಡೆ ಅಥವಾ ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ಮಾಡ್ಬೋದು. ಆದರೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇಲ್ಲ. ಇದು ಗ್ಯಾರಂಟಿ ಯೋಜನೆಗಳಿಂದ ಅನ್ನಿಸ್ತಾ ಇದೆ. ಹೌದು, ನೋಡಿದ್ರೆ ನಮಗೆ ಅದೇ ಕನ್ಫರ್ಮ್ ಅನಿಸುತ್ತೆ, ಗ್ಯಾರಂಟಿ ಯೋಜನೆಗಳು ಇರುವಂತಹ ಕಾರಣಕ್ಕಾಗಿಯೇ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅಂತ ಅನಿಸ್ಬಿಡುತ್ತೆ. ಇನ್ನು ನೀವು ಬಹಳ ದಿನದಿಂದ ರೇಷನ್ ತೆಗೆದುಕೊಳ್ತಾ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡುವಂತಹ ಕೆಲಸ ಮಾಡುತ್ತೆ. ಸೊ ಇಂತಹ ಎಲ್ಲ ರೂಲ್ಸ್ಗಳನ್ನು ಮುಂದಿಟ್ಕೊಂಡು ಸರ್ಕಾರ ರೇಷನ್ ಕಾರ್ಡನ್ನು ರದ್ದು ಮಾಡ್ತಿರುತ್ತೆ. ಎಲಿಜಿಬಲ್ ಇದೀರಾ ಇಲ್ವಾ ಅನ್ನುವಂಥದ್ದು ನಿಮಗೆ ಗೊತ್ತಾಗಿರುತ್ತೆ. ಈಗ ನಾನು ಹೇಳಿರೋ ಮಾಹಿತಿಯ ಪ್ರಕಾರ ನಿಮಗೆ ಗೊತ್ತಾಗಿರುತ್ತೆ. ಇನ್ನು ಸ್ನೇಹಿತರೆ, ಅನ್ನಭಾಗ್ಯದಲ್ಲಿ 2 ಭರ್ಜರಿ ಗುಡ್ ನ್ಯೂಸ್. ಏನಪ್ಪ ಅನ್ನಭಾಗ್ಯದಲ್ಲಿ ಕಿಟ್ಗಳ ವಿತರಣೆ ಯಾವಾಗಪ್ಪ ಅಂತ ನೀವು ಕೇಳ್ತಾ ಇದ್ರಿ. ಅನ್ನಭಾಗ್ಯದಲ್ಲಿ ಕಿಟ್ಗಳ ವಿತರಣೆ ಮಾಡಬೇಕಂದ್ರೆ ಕಿಟ್ಗಳು ಮೊದಲು ರೆಡಿ ಆಗಬೇಕು. ಹೌದು ಸ್ನೇಹಿತರೆ, ಕಿಟ್ಗಳು ಲಕ್ಷಾಂತರ ಕಿಟ್ಗಳು, ಕೋಟ್ಯಾಂತರ ಕಿಟ್ಗಳು ರೆಡಿ ಆಗಬೇಕು. ಬರೀ ರೇಷನ್ಸ್ ಕಾರ್ಡ್ಗಳೇ ಕೋಟಿಗಟ್ಟಲೆ ಇದ್ದಾವೆ. ಇನ್ನು ಪ್ರತಿಯೊಬ್ಬ ಕುಟುಂಬಸ್ಥನಿಗೆ ಈ ಕಿಟ್ ಕೊಡಬೇಕು. ಹೌದು, ರೇಷನ್ ಕಾರ್ಡ್ನಲ್ಲಿ 5 ಜನ ಇದ್ದಾರೆ. ಗೃಹಲಕ್ಷ್ಮಿ ಜಮಾ ಮಾಡಿದ ಹಾಗೆ ಬರೀ ರೇಷನ್ ಕಾರ್ಡ್ಗೆ 1 ಕಿಟ್ ಅಲ್ಲ, ಇದು 5 ಜನರಿಗೆ ಈ ಕಿಟ್ ವಿತರಣೆ ಆಗಬೇಕು. ಹಾಗಾದರೆ ಈಗ ಪ್ರತಿಯೊಂದು ರೇಷನ್ ಕಾರ್ಡ್ನಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಕಿಟ್ ವಿತರಣೆ ಮಾಡಬೇಕಂದ್ರೆ ರಾಜ್ಯದಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೆ, ರೇಷನ್ ಕಾರ್ಡ್ನಲ್ಲಿ ಎಷ್ಟು ಹೆಸರುಗಳಿದ್ದಾವೆ, ಆ ಎಲ್ಲ ಹೆಸರುಗಳಿಗೆ ಈ ಕಿಟ್ಗಳು ಹೋಗಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಕಿಟ್ ವಿತರಣೆ ಮಾಡಬೇಕಂದ್ರೆ ಕಿಟ್ಗಳು ರೆಡಿ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಹಾಗಾಗಿ ರಾಜಸ್ಥಾನದಿಂದ ಉಪ್ಪನ್ನು ಟೆಂಡರ್ ಮುಖಾಂತರ ತರಿಸಿದ್ರೆ ಉಳಿದ ಎಲ್ಲ ವಸ್ತುಗಳು ನಮ್ಮ ರಾಜ್ಯದಲ್ಲಿ ರೆಡಿ ಆಗ್ತವೆ. ಉದಾಹರಣೆಗೆ ಸಕ್ಕರೆ ಆಗಿರಲಿ, ಅದೇ ರೀತಿಯಾಗಿ ಗಡ್ಡಲೆ ಬೇಳೆಗಳಾಗಿರಲಿ, ತೊಗರಿ ಬೇಳೆ, ರಾಗಿ ಆಗಿರಲಿ, ಗಾನದ ಎಣ್ಣೆ ಆಗಿರಲಿ, ಅಂದರೆ ಅಡುಗೆ ಎಣ್ಣೆ, ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ರೆಡಿ ಆಗ್ತವೆ. ಸೊ ಇವುಗಳನ್ನು ರೆಡಿ ಮಾಡಿ ಒಂದೇ ಕಿಟ್ನಲ್ಲಿ ಪ್ಯಾಕೇಜ್ ಮಾಡಿ ಅದನ್ನು ಸಿಲಾಯಿ ಮಾಡಿ ಎಲ್ಲವೂ ಕೂಡ ಸರಬರಾಜು ಮಾಡಬೇಕು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಿಗೆ. ರಾಜ್ಯದಲ್ಲಿ ಜಿಲ್ಲೆಗಳಲ್ಲದೆ, ತಾಲೂಕು ಅಲ್ಲದೆ, ಗ್ರಾಮ ಹಳ್ಳಿಗಳಲ್ಲದೆ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಮೂಲೆಯಲ್ಲಿ ಕೂಡ ಹೋಗಿ ಮುಟ್ಟಬೇಕು. ಆವಾಗ ನಿಮಗೆ ಕಿಟ್ ವಿತರಣೆ ಆಗುತ್ತೆ. ಹಾಗಾಗಿ ಟೈಮ್ ತಗೊಳುತ್ತೆ. ಇದು ಬಹುತೇಕ ಜನವರಿ ತಿಂಗಳಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಅಂತ KH ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಕಿಟ್ ವಿತರಣೆ ಆಗಲಿಲ್ಲಪ್ಪ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಅಂತೂ ಫಿಕ್ಸ್ ಕೊಡ್ತಾರೆ. ಯಾವುದನ್ನು ಅಂದರೆ ಬರೀ 5 kg ಅಕ್ಕಿ ಕೊಟ್ಟು ಬಿಟ್ಬಿಡೋದಿಲ್ಲ, 10 kg ಅಕ್ಕಿ ಕೊಡ್ತಾರೆ. ಯಾವಾಗ ಕಿಟ್ ಕೊಡ್ತಾರೋ ಆವಾಗ ಮಾತ್ರ 5 kg ಅಕ್ಕಿ 1 ಕಿಟ್ಟು, ಇಷ್ಟಂತ ತಿಳ್ಕೊಂಡ್ಬಿಡಿ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು, ಬಹಳ ದಿನದ ಕೇಳ್ತಾ ಇದ್ರಿ, ತಿಳಿಸಿದ್ದೀನಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬಾಯ್ ಫ್ರೆಂಡ್ಸ್.